ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ 2 ಟಿಕೆಟ್ಸ್ ಎನಿವೇರ್. ನಮ್ಮ ಹವಾಯಿ ಫಸ್ಟ್ ವ್ಲಾಗಲ್ಲಿ ನಿಮ್ಮನ್ನು ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಹೈಕಿಗೆ ಕರ್ಕೊಂಡೋಗಿದ್ವಿ. ಈ ವಿಡಿಯೋಲಿ ಸಖತ್ತಾಗಿರೋ ಒಂದು ಅಡ್ವೆಂಚರಸ್ ಆ್ಯಕ್ಟಿವಿಟಿನ ಮಾಡ್ತಿದ್ದೀವಿ. ನಾವಂತೂ ತುಂಬಾ ಎಕ್ಸೈಟೆಡ್ ಇದ್ದೀವಿ. ನೀವು ರೆಡಿನಾ? ದಿಸ್ ಇಸ್ ಒನ್ ಆಫ್ ಅವರ್ ಬಕೆಟ್ ಲಿಸ್ಟ್ ಐಟಮ್ ಆ್ಯಂಡ್ ಈ ಆ್ಯಕ್ಟಿವಿಟಿನ ಮಾಡೋಕ್ಕೆ ನಾವು 2-3 ತಿಂಗಳಿಂದನೇ ಬುಕ್ಕಿಂಗ್ನ ಮಾಡಿದ್ವಿ. ನಮ್ಮ ಡೇ ಬೇಗನೆ ಸ್ಟಾರ್ಟ್ ಆಯಿತು ಬಿಕಾಸ್ ಇಲ್ಲಿಂದ ನಾವು ವೆಸ್ಟ್ ಸೈಡ್ ಆಫ್ ಒಹಾವ್ಗೆ ಹೋಗ್ತಿರೋದು ಆ್ಯಂಡ್ ಆಲ್ಮೋಸ್ಟ್ 1 hour ಬೇಕು ನಮಗೆ ಬಸ್ಸಲ್ಲಿ ಹೋಗೋಕ್ಕೆ ಆ್ಯಂಡ್ ಎವ್ರಿಥಿಂಗ್ ವಾಸ್ ಇನ್ಕ್ಲೂಡೆಡ್ ಇನ್ ಅವರ್ ಬುಕ್ಕಿಂಗ್. ಫೈನಲಿ ವಯನಾಯ್ ಹಾರ್ಬರ್ನ ರೀಚ್ ಆದ್ವಿ. ರೀಚ್ ಆದ ಸ್ವಲ್ಪ ಹೊತ್ತಿಗೆ ಬೋರ್ಡಿಂಗ್ ಸ್ಟಾರ್ಟ್ ಆಗೋಯ್ತು. ನಾವು ಅಂದ್ಕೊಂಡಿದ್ದಕ್ಕಿಂತ ತುಂಬಾ ದೊಡ್ಡದಿದೆ ಬೋಟ್ ಮಾತ್ರ. ಆಲ್ಮೋಸ್ಟ್ 50 ಜನ ಇದ್ದೀವಿ ನಾವು. ಬೇಗ ಬೇಗ ಎಲ್ಲರೂ ಬೋರ್ಡ್ ಆದ್ವಿ. ಬೋರ್ಡ್ ಆದಮೇಲೆ ಕ್ಯಾಪ್ಟನ್ ಸೇಫ್ಟಿ ಇನ್ಸ್ಟ್ರಕ್ಷನ್ಸ್ನ ಬ್ರೀಫ್ ಮಾಡಿದ್ರು. ಆಮೇಲೆ ಹವಾಯಿನ್ ಟ್ರೆಡಿಷನ್ ಪ್ರಕಾರ ನಮಗೆ ಪ್ರೇಯರ್ ಮಾಡಿಸಿದ್ರು, ಸೇಫ್ ಟ್ರಿಪ್ಪಿಗೋಸ್ಕರ ಆ್ಯಂಡ್ ಆಲ್ಸೋ ಒಳ್ಳೆ ವೈಲ್ಡ್ ಲೈಫ್ ಕಾಣಲಿ ಅಂತ. ಓಕೆ, ನಾನು ನಿಮಗೆ ಹೇಳಲೇ ಇಲ್ಲ ಅನಿಸುತ್ತೆ ನಾವೇನು ಮಾಡ್ತಿದ್ದೀವಿ ಅಂತ. ನಾವು ಬಂದಿರೋದು ಡಾಲ್ಫಿನ್ ವಾಚಿಗೆ ಆ್ಯಂಡ್ ಆಲ್ಸೋ ಸಮುದ್ರ ಮಧ್ಯದಲ್ಲಿ ಸ್ನಾರ್ಕ್ಲಿಂಗ್ ಮಾಡ್ತಿದ್ದೀವಿ. ಡಾಲ್ಫಿನ್ಸ್ ಕಾಣಿಸೋದು ಯಾವಾಗಲೂ 50% ಅಷ್ಟೇ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾನಂತೂ ತುಂಬಾ ಪ್ರೇ ಮಾಡಿದೆ ನಮಗೆ ಡಾಲ್ಫಿನ್ಸ್ ಕಾಣಲಿ ಅಂತ. ಆ್ಯಂಡ್ ಆಲ್ಸೋ ಸ್ನಾರ್ಕಲ್ ಮಾಡಬೇಕಾದ್ರೆ ಟರ್ಟಲ್ಸ್ ಎಲ್ಲ ಕಾಣಿಸುತ್ತೆ ಅಂತ ಹೇಳಿದ್ದಾರೆ. ಸೊ ನೋಡೋಣ ನಮ್ಮ ಲಕ್ ಎಷ್ಟು ಮಟ್ಟಿಗಿದೆ ಇವತ್ತು ಅಂತ. Oh, there's a dolphin. Sorry, dolphin come over. Oh, thank you. Jai jaldi boy nodile. Oh my god, finally dolphins ಕಾಣಿಸ್ತು ನಮಗೆ. Oh my god. ನಮ್ಮ ಜೋಡಿನ ಹೊಂಟಾವ ಇವ. ಎಷ್ಟೊಂದು ಡಾಲ್ಫಿನ್ಸು ಆ್ಯಂಡ್ ಚನೋ ವಾಸ್ ದ ಫಸ್ಟ್ ಪರ್ಸನ್ ಟು ಸ್ಪಾಟ್ ದಮ್. ಡಾಲ್ಫಿನ್ಸ್ ಮಾತ್ರ ಸೂಪರ್ ಕ್ಯೂಟ್ ಆಗಿದ್ದಾವೆ. ಈ ಡಾಲ್ಫಿನ್ಸ್ನ ಸ್ಪಿನ್ನರ್ ಡಾಲ್ಫಿನ್ಸ್ ಅಂತ ಹೇಳ್ತಾರೆ ಬಿಕಾಸ್ ಒಂದ್ಸತಿ ಜಂಪ್ ಮಾಡಿದ್ರೆ 7 times ಸ್ಪಿನ್ ಮಾಡ್ತವೆ ಇವು. ನಮ್ಮ ಮುಂದೆ ಅಂತೂ ಒಳ್ಳೆ ಲೈಫ್ ಪರ್ಫಾರ್ಮೆನ್ಸ್ ಕೊಡ್ತು ಡಾಲ್ಫಿನ್ಸ್ ಎಲ್ಲ. ಆ್ಯಂಡ್ ನಮ್ಮ ನೆಕ್ಸ್ಟ್ ಆ್ಯಕ್ಟಿವಿಟಿ ಸ್ನಾರ್ಕ್ಲಿಂಗ್. ಅದು ಇನ್ ದ ಮಿಡಲ್ ಆಫ್ ಪೆಸಿಫಿಕ್ ಓಷನ್. ನಾವಂತೂ ತುಂಬ ಎಕ್ಸೈಟೆಡ್ ಇದ್ದೀವಿ. ನಾನು ಮಾತ್ರ ಸ್ವಲ್ಪ ನರ್ವಸ್ ಇದ್ದೀನಿ. ಸೊ ಲೆಟ್ಸ್ ಗೋ. ನಾವು ಆಲ್ರೆಡಿ 2 ಸತಿ ಸ್ನಾರ್ಕ್ಲಿಂಗ್ ಮಾಡಿದ್ದೀವಿ. ಒಂದು ಸತಿ ಅಂಡಮಾನಲ್ಲಿ, ಇನ್ನೊಂದು ಸತಿ ಮಾಲ್ಡೀವ್ಸಲ್ಲಿ. ಬಟ್ ದಿಸ್ ಎಕ್ಸ್ಪೀರಿಯನ್ಸ್ ವಾಸ್ ಎಂಟೈರ್ಲಿ ಡಿಫ್ರೆಂಟ್. ತುಂಬ ಚೆನ್ನಾಗಿತ್ತು. ಆ್ಯಂಡ್ ಆಲ್ಸೋ ನಾವು ಹವಾಯನ್ ಗ್ರೀನ್ ಸೀ ಟರ್ಟಲ್ಸ್ನ ಸ್ಪಾಟ್ ಮಾಡಿದ್ವಿ. ಹವಾಯನ್ ಟ್ರೆಡಿಷನ್ ಪ್ರಕಾರ ಈ ಟರ್ಟಲ್ಸ್ನ ನೋಡಿದ್ರೆ ಸಿಂಬಲ್ ಆಫ್ ಲಕ್ ಆ್ಯಂಡ್ ಲಾಂಗ್ ಲೈಫ್ ಅಂತ ಹೇಳ್ತಾರೆ. ನಮಗಂತೂ ತುಂಬ ಖುಷಿ ಆಯಿತು ನೋಡಿ. ಸೊ ಆಲ್ಮೋಸ್ಟ್ 2 hours ಸ್ಪೆಂಡ್ ಮಾಡಾದ್ಮೇಲೆ ನಾವು ವಾಪಸ್ ಹೊರಟ್ವಿ. ಹೋಗ್ಬೇಕಾದ್ರೆ ಲಂಚ್ ಕೊಟ್ಟರು ಆ್ಯಂಡ್ ಆಲ್ಸೋ ಹೂಲಾ ಪರ್ಫಾರ್ಮೆನ್ಸ್ ಇತ್ತು. ಇದು ಹವಾಯನ್ ಟ್ರೆಡಿಷ್ನಲ್ ಡ್ಯಾನ್ಸ್ ಪರ್ಫಾರ್ಮೆನ್ಸ್. ತುಂಬ ಚೆನ್ನಾಗಿತ್ತು. ನಾವೆಲ್ಲರೂ ಡ್ಯಾನ್ಸ್ ಮಾಡಿದ್ವಿ. ತುಂಬ ಮಜಾ ಬಂತು. ಇವತ್ತು ನಮ್ಮ ಲೈಫ್ನ ಒನ್ ಆಫ್ ದ ಬೆಸ್ಟ್ ಡೇ ಅಂತಲೇ ಹೇಳ್ಬೋದು. ಸ್ನಾರ್ಕ್ಲಿಂಗ್ನ ಮುಗಿಸ್ಕೊಂಡು ಲಂಚ್ನ ಪಿಕಪ್ ಮಾಡಿ ನಾವು ನಮ್ಮ Airbnbಗೆ ವಾಪಸ್ ಬಂದ್ವಿ. ಇಲ್ಲೇ ಲಂಚ್ನ ಮುಗಿಸಿ ಫ್ರೆಶನ್ ಅಪ್ ಆಗಿ ನಾವು ಹೊರಟ್ವಿ ನಮ್ಮ ನೆಕ್ಸ್ಟ್ ಸ್ಟಾಪಿಗೆ. ದ್ಯಾಟ್ ಈಸ್ ದ ಗ್ರೀನರ್ ಸೈಡ್ ಆಫ್ ಹವಾಯಿ. ಸೊ ಲೆಟ್ಸ್ ಗೋ. ನಾವು ಫೈನಲಿ ರೀಚ್ ಆದ್ವಿ ದ ಓಹೋ ಮಾಹುಲಿಯ ಬೊಟಾನಿಕಲ್ ಗಾರ್ಡನ್ಗೆ.
ಬೊಟಾನಿಕಲ್ ಗಾರ್ಡನ್ ಬಂದು ಆಲ್ಮೋಸ್ಟ್ 400 acres ಇದೆ ಆ್ಯಂಡ್ ದೇ ಹ್ಯಾವ್ ಪ್ಲಾಂಟ್ಸ್ ಫ್ರಮ್ ವೇರಿಯಸ್ ರೀಜನ್ಸ್ ಅರೌಂಡ್ ದ ವರ್ಲ್ಡ್. ಬಟ್ ನಮ್ಮ ಬ್ಯಾಡ್ ಲಕ್ಕಿಗೆ ಕ್ಲೋಸ್ ಆಗಿತ್ತು. ತುಂಬ ಡಿಸಪಾಯಿಂಟ್ ಆಗ್ದಲೇ ನಾವು ಪಾರ್ಕಿಂಗ್ ಲಾಟಲ್ಲಿ ನಿಂತ್ಕೊಂಡು ಡ್ರೋನ್ನ ಆರಿಸಿದ್ವಿ. ನೀವು ನೋಡ್ತಿರೋ ಈ ಮೌಂಟೇನ್ಸ್ ಏನಪ್ಪ ಅಂತಂದರೆ ಕೋಹೋಲಾಹು ಮೌಂಟೇನ್ಸ್ ರೇಂಜ್ ಅಂತ. ಈ ಮೌಂಟೇನ್ಸ್ನ ಎಲ್ಲೋ ಯಾವುದೋ ಮೂವಿನಲ್ಲಿ ನೋಡಿದ್ದೀನಿ ಅಂತ ಅನ್ನಿಸ್ತಿರ್ಬೋದು. ಈ ಮೌಂಟೇನ್ಸು ಫೀಚರ್ ಆಗಿರೋದು ಜುರಾಸಿಕ್ ಪಾರ್ಕಲ್ಲಿ, ಜುರಾಸಿಕ್ ವರ್ಲ್ಡಲ್ಲಿ. ಈವನ್ ಅವತಾರ್ ಮೂವಿನೂ ಇದರಿಂದನೇ ಇನ್ಸ್ಪೈರ್ ಆಗಿರೋದು. ಇದು CGI ಅಲ್ಲ, ರಿಯಲ್ ಹವಾಯಿ ಮೌಂಟೇನ್ಸ್. ಫುಲ್ ಡ್ರಮ್ಯಾಟಿಕ್ ಮೌಂಟೇನ್ಸ್ನ ನೋಡ್ಬಿಟ್ಟು ನಾವು ಹೊರಟ್ವಿ ನಮ್ಮ ನೆಕ್ಸ್ಟ್ ಟಾಪಿಗೆ, ದಟ್ ಈಸ್ ದ ಬೈಡೋಯಿನ್ ಟೆಂಪಲ್. ಬೈಡೋಯಿನ್ ಟೆಂಪಲ್ ಕೂಡ ಕೋಹುಲಾವು ಮೌಂಟೇನ್ಸ್ ರೇಂಜ್ ಬೇಸಲ್ಲೇ ಇರೋದು. ಆ್ಯಂಡ್ ದಿಸ್ ಇಸ್ ದ ರೆಪ್ಲಿಕಾ ಆಫ್ 950-year-old ಜಾಪನೀಸ್ ಟೆಂಪಲ್ that is in Kyoto, Japan. ನಮಗಂತೂ ಟೆಂಪಲ್ ಮಾತ್ರ ತುಂಬಾ ಇಷ್ಟ ಆಯಿತು. ಇಟ್ ವಾಸ್ ವೆರಿ ಪೀಸ್ಫುಲ್ ಆ್ಯಂಡ್ ಕಾಮ್. ನೀವು ಓಹಾವ್ನ ವಿಸಿಟ್ ಮಾಡ್ತಿದ್ರೆ ಈ ಪ್ಲೇಸ್ನ ಮಾತ್ರ ಸ್ಕಿಪ್ ಮಾಡಬೇಡಿ. ಇಲ್ಲಿಂದ ನಾವು ಹೊರಟ್ವಿ ದ ಟ್ಯಾಂಟಲಸ್ ಲುಕ್ಔಟ್ ಪಾಯಿಂಟಿಗೆ ಸನ್ಸೆಟ್ ನೋಡೋಕ್ಕೆ ಅಂತ. ಬನ್ನಿ ಹೋಗೋಣ. ಫೈನಲಿ ನಾವು ಟ್ಯಾಂಟಲಸ್ ಲುಕ್ಔಟ್ ಪಾಯಿಂಟ್ನ ರೀಚ್ ಆದ್ವಿ. ಇಲ್ಲಿಂದ ನಮಗೆ ಹೊನೊಲುಲು ಸಿಟಿ, ವೈಕಿಕಿ ಬೀಚ್ ಆ್ಯಂಡ್ ಎಂಡ್ಲೆಸ್ ಓಷನ್ ಒಂದೇ ಫ್ರೇಮಲ್ಲಿ ಕಾಣ್ತಿದೆ. This was the perfect ending to a perfect day. From dolphins to sunset, Hawaii was pure magic. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆ್ಯಂಡ್ ಕಾಮೆಂಟ್ ಮಾಡಿ ತಿಳಿಸಿ ನಿಮಗೆ ಹೇಗೆ ಅನ್ನಿಸ್ತು ಅಂತ. ಆ್ಯಂಡ್ ಆಲ್ಸೋ ನಿಮ್ಮ ಫೇವ್ರೆಟ್ ಮೂಮೆಂಟ್ ಏನಿತ್ತು ಅಂತ ಹೇಳಿ ನಮಗೆ. ನಮ್ಮ ನೆಕ್ಸ್ಟ್ ಹವಾಯಿ ವ್ಲಾಗ್ ತುಂಬ ಅಂದರೆ ತುಂಬ ಕ್ರೇಜಿ ಇರುತ್ತೆ. ಸೊ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ 2 Tickets Anywhere. See you guys in our next vlog. Bye bye.